ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ರಾಜಕೀಯದಲ್ಲಿ ಟೀಕೆ ಟಿಪ್ಪಣಿ ಇರಬೇಕು, ಅದೇ ಪ್ರಜಾಪ್ರಭುತ್ವ. ಆದರೆ ಅದೇ ಕೆಲಸ ಆಗಬಾರ್ದು. ನಮ್ಮ KPCC ಅಧ್ಯಕ್ಷ BK ಹರಿಪ್ರಸಾದ್ ಮಾತ್ರ ಪ್ರಧಾನಿ ಮೋದಿಗೆ ಬೈಯೋದೇ ಕೆಲಸ. ಯಾಕೆ ಅಷ್ಟು ಸಿಟ್ಟೋ ಗೊತ್ತಿಲ್ಲ. OBC ಒಬ್ರು ಪ್ರಧಾನಿ ಆಗಿದ್ದಕ್ಕೆ ಹೊಟ್ಟೆ ಕಿಚ್ಚು ಇರಬೇಕು ನೋಡಿ. SIR ಹೆಸರಲ್ಲಿ ಸಮಾವೇಶ ಮಾಡ್ತಾರೆ, ಮೋದಿಗೆ ಬಾಯಿಗೆ ಬಂದಂತೆ ಬೈತಾರೆ. SIR ಮಾಡ್ತಿರೋದು ಚುನಾವಣಾ ಆಯೋಗ, ಇವ್ರು ಬೈಯೋದು ಮೋದಿಗೆ. ಬಿಹಾರದಲ್ಲಿ SIR ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಆಗ ಸುಪ್ರೀಂ ಕೋರ್ಟ್ SIR ಆಗಲಿ ನಾವು ತಡೆ ನೀಡಲ್ಲ ಅಂತ ಹೇಳ್ತು. ಯಾಕೆ SIR ಬಗ್ಗೆ ಭಯನೋ ಏನೋ ಇವರಿಗೆ. SIR ಜಾಗೃತಿ ಸಮಾವೇಶ ಅಂತ ಮಾಡ್ತಾರೆ, ಆದ್ರೆ ಅಲ್ಲಿ ಜಾಗೃತಿ ಮೂಡಿಸ್ತಾರೋ ಇಲ್ವೋ, ಮೋದಿಗೆ ಬೈಯೋದು ಮಾತ್ರ ನಿಲ್ಸಲ್ಲ. ಇಂದಿನಿಂದ SIR ರಾಜ್ಯದಲ್ಲಿ ಶುರುವಾಯಿತು. ಇನ್ನು ಎಷ್ಟು ಬೈತಾರೆ ನೋಡೋಣ. ಯಾಕೆ ಹರಿಪ್ರಸಾದ್ ಅವರೇ, ಮೋದಿ ಬಗ್ಗೆ ಸಿಟ್ಟ, ಹೊಟ್ಟೆ ಕಿಚ್ಚ, ಅಸೂಯೇನ? ಕೇರಳ ತಮಿಳುನಾಡಿನಲ್ಲಿ SIR ಚೆನ್ನಾಗಿ ನಡೆದಿದೆ ಅಂತೆ, ಆದರೆ ಬಂಗಾಳ ಬಿಹಾರ SIR ಚೆನ್ನಾಗಿ ನಡೆದಿಲ್ಲ ಅಂತೆ. ಯಾಕೆ ಹೇಳಿ? ಕೇರಳದಲ್ಲಿ ನಿಮ್ಮದೇ ಸರ್ಕಾರ ಗೆದ್ದಿದೆ, ಬಂಗಾಳ ಬಿಹಾರದಲ್ಲಿ BJP ಗೆದ್ರೆ SIR ಚೆನ್ನಾಗಿಲ್ಲ. ಹೀಗೆ ಹೇಳಿದ್ರೆ ಹೇಗೆ ಸರ್? ನೀವು ಗ್ಯಾರಂಟಿಗಳಿಗೆ ಪರಿಷ್ಕರಣೆ ಮಾಡಿ ಸತ್ತವರನ್ನ ಕೈ ಬಿಡಬಹುದು. ಚುನಾವಣಾ ಆಯೋಗ ಸತ್ತವರನ್ನ ಕೈ ಬಿಡಲಿಕ್ಕೆ, ಹೊಸಬ್ರನ್ನ ಸೇರಿಸ್ಕೊಳ್ಳಿಕ್ಕೆ SIR ಮಾಡಬಾರ್ದ ಹೇಳಿ? ವೀಕ್ಷಕರೇ, ಬೆಂಗಳೂರಿನಲ್ಲಿ KPCC ಕಚೇರಿಯಲ್ಲಿ 2 ದಿನದ ಹಿಂದೆ SIR ಜಾಗೃತಿ ಸಮಾವೇಶ ನಡೆಯಿತು. ಅಲ್ಲಿ KPCC ಅಧ್ಯಕ್ಷ ಹರಿಪ್ರಸಾದ್ ಮಾತಾಡ್ತಾ, ಮಹಾತ್ಮ ಗಾಂಧಿ ಕೊಂದವರು ಗೋಡ್ಸೆ ರಾಜಕಾರಣ ಮಾಡ್ತಾ ಇದ್ದಾರೆ, ದೇಶದಲ್ಲಿ ಧಾರ್ಮಿಕ ರಾಜಕಾರಣ ಬಂದಿದೆ, ನಾವೆಲ್ಲರೂ ಹುಷಾರಾಗಿರ್ಬೇಕು, ದನ ಕೊಂದವರು ಜೈಲಿಗೆ ಹೋಗ್ತಾನೆ, ಜನ ಕೊಂದವನು CM PM ಆಗ್ತಾರೆ ಅಂತ ಭಾಷಣ ಮಾಡಿದ್ರು. ಕವಲು ದಾರಿಯಲ್ಲಿ ಬಂದು ನಿಂತಿದ್ದೀವಿ. ಮಹಾತ್ಮ ಗಾಂಧಿಯನ್ನು ಕೊಂದಂತ ಗೋಡ್ಸೆ ಅಥವಾ ಗೋಡ್ಸೆ ರಾಜಕಾರಣ ಮಾಡಬೇಕಿಲ್ಲ ಮಹಾತ್ಮ ಗಾಂಧಿ ಅವರ ರಾಜಕಾರಣವನ್ನು ಮಾಡಬೇಕು. ನಾವೆಲ್ಲರೂ ಸಹ ರಾಜಕಾರಣ ಮಾಡ್ತೀವಿ, ಇಲ್ಲ ಅಂತಲ್ಲ. ರಾಜಕೀಯವಾಗಿ ಮಾಡ್ತಕ್ಕಂಥ ರಾಜಕಾರಣ ಬೇರೆ, ಈಗ ಬಂದಿರ್ತಕ್ಕಂಥದ್ದು ಧಾರ್ಮಿಕವಾಗಿ ರಾಜಕಾರಣ ಮಾಡ್ತಾ ಇರ್ತದ್ರ ಬಗ್ಗೆ ಬಹಳ ಹುಷಾರಾಗಿರ್ಬೇಕಾಗತ್ತೆ. ಯಾಕಂದ್ರೆ ಪರಿಸ್ಥಿತಿ ಹೇಗೆ ಬಂದಿದೆ ಅಂದ್ರೆ, ದನ ಕೊಂದವನು ಜೈಲಿಗೆ ಹೋಗ್ತಾನೆ, ದನಗಳನ್ನ ಕೊಂದವನು ಜೈಲಿಗೆ ಹೋಗ್ತಾನೆ, ಮನುಷ್ಯರನ್ನ ಕೊಂದವನು ಪ್ರೈಮ್ ಮಿನಿಸ್ಟರ್ ಮುಖ್ಯಮಂತ್ರಿಗಳೆಲ್ಲ ಆಗ್ತಾ ಇದ್ದಾರೆ ಈ ದೇಶದಲ್ಲಿ. ಹರಿಪ್ರಸಾದ್ ಹೇಳಿದ್ದು ಯಾರಿಗೆ? ದೇಶದಲ್ಲಿ ಜನ ಕೊಂದವರು ಯಾರು? PM ಆಗಿದ್ದಾರೆ. ಗೋಧ್ರಾ ಗಲಭೆ ಉಲ್ಲೇಖಿಸಿ ಮೋದಿಗೆ ಹೇಳಿದ್ರು ಅನ್ನೋದು BJP ಆರೋಪ. ಗೋಧ್ರಾ ಗಲಭೆಯಲ್ಲಿ ಮೋದಿ ಪಾತ್ರವಿಲ್ಲ ಅಂತ ಕೋರ್ಟ್ ಕ್ಲೀನ್ ಚಿಟ್ ನೀಡಿದೆ. ಹಾಗಿದ್ರೆ ಹರಿಪ್ರಸಾದ್ ಹೇಳಿದ್ ಯಾರಿಗೆ? ಸಿಖ್ ಹತ್ಯಾಕಾಂಡ ಉಲ್ಲೇಖಿಸಿ ಹರಿಪ್ರಸಾದ್ ಹೇಳಿರ್ಬೋದಾ? 1984ರ ಸಿಖ್ ಹತ್ಯಾಕಾಂಡ, ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹತ್ಯೆಯ ನಂತರ ದೆಹಲಿ ಸೇರಿ ದೇಶದಾದ್ಯಂತ ಸಿಖ್ ಜನರನ್ನ ಕೊಲ್ಲಲಾಯಿತು. ಅಧಿಕೃತ ಮೂಲಗಳ ಪ್ರಕಾರ 3350 ಜನರ ಹತ್ಯೆ. ಅನಧಿಕೃತ ಮೂಲಗಳ ಈ ಸಂಖ್ಯೆ 8000ದಿಂದ 17000ದವರೆಗೆ ಸತ್ತಿರಬಹುದು. ನನಗೆ ಅನ್ಸುತ್ತೆ ಜನ ಕೊಂದವರು ಪ್ರಧಾನಿ ಆಗ್ತಾರೆ ಅಂತ ಸಿಖ್ ಹತ್ಯಾಕಾಂಡ ಉಲ್ಲೇಖ ಮಾಡಿರಬಹುದು. ಸಿಖ್ ಹತ್ಯಾಕಾಂಡ ಮಾಡಿದ್ಯಾರು? ಸಿಖ್ ಹತ್ಯಾಕಾಂಡದ ಬಳಿಕ ಪ್ರಧಾನಿಯಾಗಿದ್ಯಾರು? ಎಲ್ಲವೂ ದೇಶದ ಮುಂದೆಯೇ ಇದೆ. ಹರಿಪ್ರಸಾದ್ ವಿವಾದಾತ್ಮಕ ಹೇಳಿಕೆಗಳು ನೂರಾರಿವೆ. ನಾನು 4-5 ಉಲ್ಲೇಖ ಮಾಡ್ತೀನಿ. ಮೊನ್ನೆ ರಾಮ ಮಂದಿರದ ದೇಣಿಗೆ ಕಳ್ಳತನ ಅಂತ ಸುದ್ದಿ ಆಯಿತು. ಉತ್ತರ ಪ್ರದೇಶದಲ್ಲಿ SIT ರಚನೆಯಾಗಿದೆ, 8 ಆರೋಪಿಗಳ ಬಂಧನ ಕೂಡ ಆಗಿದೆ, ತನಿಖೆಯೂ ನಡೆದಿದೆ. ಅಷ್ಟೊತ್ತಿಗೆ ಹರಿಪ್ರಸಾದ್ ಹೇಳಿದ್ರಪ್ಪ, ದೇವಸ್ಥಾನಗಳನ್ನ ಲೂಟಿ ಮಾಡಿದ ಘಜ್ನಿಗೂ ಹಾಗೆ ದೇವಾಲಯದ ಹೆಸರಿನಲ್ಲಿ ಜನರನ್ನ ಲೂಟಿ ಮಾಡಿದಂಥ ಮೋದಿ ಅಮಿತ್ ಶಾಗೂ ಏನ್ ವ್ಯತ್ಯಾಸ? ಅಯೋಧ್ಯೆಯಲ್ಲಿ ಯಾರೋ ಹಣ ಎಣಿಕೆ ಮಾಡೋರು ದುಡ್ಡು ಕದ್ರೆ ಮೋದಿ ಅಮಿತ್ ಶಾ ಏನ್ ಸಂಬಂಧ? ಇವ್ರಿಗೆ ಏನ್ ಸಂಬಂಧ ಹೇಳಿ? ಹೌದು, ಕೊನೆಗೆ ಒಪ್ಕೊಂಡ್ರಲ್ವಾ ಮೊಹಮ್ಮದ್ ಗಜ್ನಿ ಒಬ್ಬ ಲೂಟಿಕೋರ ಅಂತ. ಹರಿಪ್ರಸಾದ್ಗೆ ಈಗ ಅಯೋಧ್ಯೆ ರಾಮ ಮಂದಿರದ ಮೇಲೆ ಎಷ್ಟು ಪ್ರೀತಿ ಗೊತ್ತಾ? ಇದಕ್ಕೂ ಮೊದಲು ಒಂದೇ ಒಂದು ದಿನ ಅಯೋಧ್ಯೆ ರಾಮ ಮಂದಿರ ಅಂತ ಹೇಳಲೇ ಇಲ್ಲ, ಬಾಯಲ್ಲಿ ಬಂದೇ ಇಲ್ಲ. ಅಯೋಧ್ಯೆ ಮಂದಿರ ಉದ್ಘಾಟನೆಗೂ ಹೋಗ್ಲಿಲ್ಲ. ಈಗ ಮಂದಿರ ನಿರ್ಮಾಣಕ್ಕೆ ತ್ಯಾಗ ಮಾಡಿದವರು, ಮಂದಿರ ಕಟ್ಟಿದವರ ಮೇಲೆ ಟೀಕೆ ಮಾಡ್ತಿದ್ದಾರೆ. ಯಾವುದೋ ಒಂದು ಸಣ್ಣ ಹಳ್ಳಿಯಲ್ಲಿ ನೀರು ಬರ್ಲಿಲ್ವಾ? ಮೋದಿನೇ ಕಾರಣ. ಅಯೋಧ್ಯೆಯಲ್ಲಿ ಲೂಟಿ ಆಯ್ತಾ? ಮೋದಿನೇ ಕಾರಣ. ಧರ್ಮಸ್ಥಳದಲ್ಲಿ ನಿಮ್ಮದೇ ಸರ್ಕಾರ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತಂದಿದೆ ಅಂದ್ರೆ ಅದರ ಬಗ್ಗೆ ಮಾತಾಡಲ್ಲ ಇವರು. ಅದು ಬೇರೆ ಇದು ಬೇರೆ. ಬುರ್ಡೆ ಗ್ಯಾಂಗ್ ಯಾವಾಗ ಬಂಧನ ಮಾಡ್ತೀರಿ ಅಂದ್ರೆ ಮಾತಾಡೋದೇ ಇಲ್ಲ. ಇದೇ ಹರಿಪ್ರಸಾದ್ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ವೇಳೆ ಇಡೀ ದೇಶವೇ ಸಂಭ್ರಮದಲ್ಲಿತ್ತು. ಆದರೆ ಹರಿಪ್ರಸಾದ್ ಮಾತ್ರ
ಗೋಧ್ರಾ ಗಲಭೆ ರೀತಿ ಕರ್ನಾಟಕದಲ್ಲೂ ಗಲಭೆ ಆಗ್ಬಹುದು, ರಾಜ್ಯ ಸರ್ಕಾರ ಎಚ್ಚರಿಕೆ ವಹಿಸ್ಲಿ ಅಂತ ಹೇಳಿದ್ರು. ಜನ ಯಾವುದನ್ನು ಮರ್ತಿಲ್ಲ ಹರಿಪ್ರಸಾದ್ ಅವರೇ. ಕೆಲವೊಬ್ಬರಿಗೆ ಬೈಯೋದೇ ಒಂದು ಚಾಳಿ. ಈ BK ಹರಿಪ್ರಸಾದ್ ಹಾಗೇನೆ. ಮೊನ್ನೆ ಮೋದಿ ವಿದೇಶ ಪ್ರವಾಸದಲ್ಲಿ ಇಟಲಿ ಪ್ರಧಾನಿ ಮೆಲೋನಿಗೆ ಒಂದು ಮೆಲೋಡಿ ಚಾಕ್ಲೇಟ್ ಗಿಫ್ಟ್ ಕೊಟ್ರು. ಅದಕ್ಕೆ ಹರಿಪ್ರಸಾದ್ ಏನಂದ್ರು, ಮೋದಿ 70 ವರ್ಷದ ಮುದುಕ ಇಟಲಿಯ ಸಣ್ಣ ವಯಸ್ಸಿನ ಪ್ರಧಾನಿಗೆ ಚಾಕ್ಲೇಟ್ ಕೊಟ್ಟು ಫೋಟೋ ತೆಗೆಸ್ಕೊಂಡ್ರು. ಆ ರೊಮ್ಯಾಂಟಿಕ್ ಫೋಟೋ ನೋಡಿದ್ರೆ ನಗು ಬರುತ್ತೆ ಅಂದ್ರು. ಇಬ್ರು ಸ್ನೇಹಿತರು ಬಹಳ ದಿನದ ಮೇಲೆ ಸಿಕ್ಕಾಗ ಪ್ರೀತಿಯಿಂದ ಮಾತಾಡಿಸಿ ಒಂದು ಗಿಫ್ಟ್ ಕೊಟ್ಟು ಫೋಟೋ ತೆಗೆದುಕೊಳ್ಳಲ್ವಾ? ಮೋದಿಗೆ 70 ವರ್ಷದ ಮುದುಕ ಅಂತ ಹೇಳಿದ್ರಲ್ವಾ? ನಾನು ಹರಿಪ್ರಸಾದ್ ವಯಸ್ಸು ಎಷ್ಟು ಅಂತ ನೋಡಿದೆ. ಹರಿಪ್ರಸಾದ್ಗೆ 72 ವರ್ಷ. ಈ ಮನುಷ್ಯನು ಮುದುಕನೇ. 70 ವರ್ಷದ ಮೋದಿಗೆ 72 ವರ್ಷದ ಹರಿಪ್ರಸಾದ್ ಮುದುಕ ಅಂತ ಹೇಳ್ತಾರೆ. ಇದಕ್ಕೆ ಏನು ಹೇಳಬೇಕೋ ನೀವೇ ಹೇಳಿ. ಹರಿಪ್ರಸಾದ್ ಮೋದಿಗೆ ಬೈಯೋದು ಬಿಡಿ, ಅದು ಇದ್ದಿದೆ. ಆದರೆ ಪಾಕಿಸ್ತಾನ BJP ನಾಯಕರಿಗೆ ಶತ್ರು ರಾಷ್ಟ್ರ, ನಮಗೆ ನೆರೆ ರಾಷ್ಟ್ರ ಅಂತ ಹೇಳಿದ್ರು ಈ ಹರಿಪ್ರಸಾದ್. ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಪ್ರಕಾರ ಪಾಕಿಸ್ತಾನ, ನಮಗದು ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ, ಮಿತ್ರ ರಾಷ್ಟ್ರ. ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಪ್ರಕಾರ ಪಾಕಿಸ್ತಾನ, ನಮಗದು ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ. ಪಾಕಿಸ್ತಾನದ ಮೇಲೆ ಇದು ಯಾವ ರೀತಿಯ ಪ್ರೀತಿ ನೀವೇ ಅರ್ಥ ಮಾಡ್ಕೊಳ್ಳಿ. ಪಾಕ್ ನಮ್ಮ ದೇಶಕ್ಕೆ ಉಗ್ರರನ್ನ ಕಳಿಸಿ ರಕ್ತಪಾತ ಹರಿಸಿದ್ರು, ನಮಗೆ ಅದು ಶತ್ರು ರಾಷ್ಟ್ರ ಅಲ್ಲ, ನೆರೆಯ ರಾಷ್ಟ್ರ ಅಲ್ವಾ? ಭಾರತದಲ್ಲಿ ಪಾಕಿಸ್ತಾನ ಉಗ್ರ ದಾಳಿ ನಡೆಸಿದಾಗ ಒಂದೇ ಒಂದು ದಿನ ನೀವು ಕಟುವಾಗಿ ಪಾಕಿಸ್ತಾನವನ್ನ ಟೀಕಿಸಿದ್ರ? ಯಾಕೆ ಯಾರಾದ್ರೂ ಬೇಜಾರಾಗ್ತಾರಂತನ? ಯಾಕೆ ಇಷ್ಟು ಪಾಕಿಸ್ತಾನದ ಮೇಲೆ ಪ್ರೀತಿ? ಪಹಲ್ಗಾಮ್ ದಾಳಿ ಆಯ್ತಲ್ವಾ, ಆಗ ಮೋದಿ ಸರ್ಕಾರದ ವೈಫಲ್ಯ ಅಂತ ಇದೇ ಹರಿಪ್ರಸಾದ್ ಟೀಕೆ ಮಾಡಿದ್ರು. ಅದಾದ ಬಳಿಕ ತನಿಖೆಯಲ್ಲಿ ಪಾಕ್ ಉಗ್ರರ ಕೈವಾಡ ಅಂತ ಬಂತು, ಗೊತ್ತಾಯ್ತು. ಆಗ ಪಾಕಿಸ್ತಾನಕ್ಕೆ ನೀವೇನಾದ್ರೂ ಹೇಳಿದ್ರಾ? ಹೇಳಿಲ್ಲ. ಯಾಕೆ ಹೇಳಿ? ಹರಿಪ್ರಸಾದ್ಗೆ ಪಾಕ್ ನೆರೆ ರಾಷ್ಟ್ರ. ಹರಿಪ್ರಸಾದ್ ಅವರೇ, ನಿಮ್ಮ ಇಂಥ ಡಬಲ್ ಸ್ಟ್ಯಾಂಡರ್ನಿಂದಲೇ ನೀವು ಒಂದು ಚುನಾವಣೆಯೂ ಗೆಲ್ತಾ ಇಲ್ಲ. ಮೋದಿಗೆ ಬಿಡಿ, ಆಡಳಿತ ಪಕ್ಷದಲ್ಲಿ ಇದ್ದಾರೆ, ಹರಿಪ್ರಸಾದ್ ವಿರೋಧ ಪಕ್ಷದಲ್ಲಿ ಇದ್ದಾರೆ. ಬೈಯೋದೇ ಸಹಜ. ಇದೇ ಹರಿಪ್ರಸಾದ್ ಸಿದ್ದರಾಮಯ್ಯಂಗೂ ಏನೆಲ್ಲ ಬೈದಿದ್ರು ನೆನಪಿದ್ಯಾ? ಅವರದೇ ಪಕ್ಷದ ನಾಯಕ ಸಿದ್ದರಾಮಯ್ಯಗೆ ಏನೆಲ್ಲ ಅಂದ್ರು? 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯ CM ಆಗ್ತಾರೆ, ಹರಿಪ್ರಸಾದ್ಗೆ ಸಚಿವ ಆಗ್ತಾರೆ ಅಂತ ಸುದ್ದಿ ಇರುತ್ತೆ. ಆದ್ರೆ ಕೊನೆಯ ಕ್ಷಣದಲ್ಲಿ ಹರಿಪ್ರಸಾದ್ಗೆ ಸಚಿವ ಸ್ಥಾನ ಕೈ ತಪ್ಪಿ ಬಿಡುತ್ತೆ. ಸಿದ್ದರಾಮಯ್ಯ ವಿರುದ್ಧ ರೊಚ್ಚಿಗೇಳ್ತಾರೆ. ಬೆಂಗಳೂರಿನಲ್ಲಿ ಒಂದು ಸಮಾವೇಶದಲ್ಲಿ ನನಗೆ ಮುಖ್ಯಮಂತ್ರಿ ಹೇಗೆ ಅಧಿಕಾರಕ್ಕೆ ತರಬೇಕು, ಹೇಗೆ ಕೆಳಗಿಳಿಸಬೇಕು ಮುಖ್ಯಮಂತ್ರಿಯನ್ನ ಅಂತ ಚೆನ್ನಾಗಿ ಗೊತ್ತಿದೆ ಅಂದ್ರು. ಹ್ಯೂಬ್ಲೆಟ್ ವಾಚ್ ಕಟ್ಟಿಕೊಂಡು ಯಾರು ಸಮಾಜವಾದಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದಿದ್ದು ಯಾರಿಗೆ? ಇದೇ ಹರಿಪ್ರಸಾದ್ ಸಿದ್ದರಾಮಯ್ಯಂಗೆ ಹೇಳಿದಂಥ ಮಾತು. ಈ ಬಾರಿ ಕೂಡ ಹರಿಪ್ರಸಾದ್ಗೆ ಸಚಿವ ಸ್ಥಾನ ಸಿಗ್ಲಿಲ್ಲ. ಒಂದು ವೇಳೆ KPCC ಅಧ್ಯಕ್ಷ ಸ್ಥಾನವನ್ನ ಕೊಡದಿದ್ರೆ ಯಾರ್ಯಾರಿಗೆ ಏನೇನ್ ಬೈತಿದ್ರೋ ಏನು. ಹೀಗೆ ಹೇಳ್ತಾ ಹೋದ್ರೆ ಹರಿಪ್ರಸಾದ್ ಇದ್ದು ನೂರಾರು ವಿವಾದಾತ್ಮಕ ಹೇಳಿಕೆ ಸಿಗ್ತಾವೆ. ಎಲ್ಲಾ ಚರ್ಚೆ ಮಾಡೋದು ಬೇಡ. BK ಹರಿಪ್ರಸಾದ್ ಅವರೇ, ಟೀಕೆಯೇ ರಾಜಕೀಯ ಆಗಬಾರ್ದು. ನಿಮಗೆ KPCC ಅಧ್ಯಕ್ಷ ಸ್ಥಾನ ಸಿಕ್ಕಿದೆ, ರಾಜ್ಯದಾದ್ಯಂತ ಓಡಾಡಿ ಉತ್ತಮ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡಿ. 2028ಕ್ಕೆ ಅಧಿಕಾರಕ್ಕೆ ಬಂದು ನೀವೇ CM ಆಗಿ. ಅದು ಬಿಟ್ಟು ಮೋದಿಗೆ ದಿನಾ ಬೈತಾ ಜಪ ಮಾಡ್ತಾ ಕೂತ್ರೆ ನಿಮ್ಮ ಪಕ್ಷ ಸಂಘಟನೆ ಆಗಲ್ಲ, ನೀವು ಅಧಿಕಾರಕ್ಕೂ ಬರಲ್ಲ. ನೀವು ಈವರೆಗೆ ಒಂದು ಚುನಾವಣೆನೂ ಗೆದ್ದಿಲ್ಲ, ಸ್ಪರ್ಧೆ ಮಾಡಿದ ಎಲ್ಲಾ ಚುನಾವಣೆ ಸೋತಿದ್ದೀರಿ. ನೀವು ಈಗ KPCC ಅಧ್ಯಕ್ಷರು, 2028ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿ. ಬೆಳ್ತಂಗಡಿ ಕ್ಷೇತ್ರದಲ್ಲಿ ರಕ್ಷಿತ್ ಶಿವರಾಮ್ ನಿಲ್ಲಿಸುವ ಬದಲು ನೀವೇ ಸ್ಪರ್ಧೆ ಮಾಡಿ. ಕರಾವಳಿ ಭಾಗದಲ್ಲಿ BJP ಪ್ರಾಬಲ್ಯ ಇದೆ, ಹೀಗಾಗಿ KPCC ಕರಾವಳಿ ಭಾಗದಲ್ಲಿ ಸ್ಪರ್ಧೆ ಮಾಡಿದ್ರೆ ಹೆಚ್ಚು ಸ್ಥಾನ ಗೆಲ್ಲಬಹುದಲ್ವಾ? ಬೆಳ್ತಂಗಡಿಯಲ್ಲಿ BJP ಅಭ್ಯರ್ಥಿ ಹರೀಶ್ ಪೂಂಜಾ ಇರ್ತಾರೆ, ನೀವು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿ ಅಲ್ವಾ? BK ಹರಿಪ್ರಸಾದ್ ಅವರೇ, ನೀವು ಹಿರಿಯರಂತೆ ವರ್ತನೆ ಮಾಡಿ. ಸಿದ್ದರಾಮಯ್ಯ ಅವರು ಕೂಡ ಮೋದಿಗೆ ಟೀಕೆ ಮಾಡ್ತಾರೆ, ಯಾವ್ದಾದ್ರೂ ವಿವಾದ ಆಗುತ್ತಾ? ನಿಮ್ಮದು ಹಾಗೆಲ್ಲ, ಎಲ್ಲವೂ ವಿವಾದಗಳೇ. ಬರೀ ಬೈಯೋದೇ ಕೆಲಸ ಆದ್ರೆ ಜನ ನಿಮ್ಮನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಪ್ರದೀಪ್ ಈಶ್ವರ್ ಹೇಳಿಕೆಗಳನ್ನ ಜನ ಕಾಮಿಡಿಗೋಸ್ಕರ ನೋಡ್ತಾರೆ, ನಿಮ್ಮದು ಹಾಗೇ ಆಗ್ಬಾರ್ದು. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.